ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಒಂದು ಎಗ್ ರೆಸಿಪಿ, ಎಗ್ ಹೈದರಾಬಾದಿ. ಬರ್ರಿ ಹಂಗಾರ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣಂತ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಈಗ ನಾನು ಮೊದಲಿಗಿಲ್ಲೇ ಒಂದು ಬಾಳ್ಗೆ ಒಳಗೆ ಎಣ್ಣೆ ಹಾಕೊಳತ್ತೇನೆ ಎಗ್ ಫ್ರೈ ಮಾಡೋಕ್ಕೆ. ನೋಡ್ರಿ, ಈಗ ನಾನು 4 ಎಗ್ನ ಬೇಯಿಸಿ ಇಟ್ಕೊಂಡೇನಿ. ಇಲ್ಲೇ ನಾವೊಂದು 4 ಮಂದಿಗೆ ಆಗುವಷ್ಟು ಗ್ರೇವಿನ ಮಾಡ್ಕೊಳಕತ್ತೀನಿ. ಅಂದ್ರೆ ಹೋಟೆಲ್ನಾಗ ಕೊಡ್ತಾರಲ್ರಿ, ಅದ್ರ ಡಬಲ್ ಹಾಕೈತಿ ಇದು. ಈಗ ಎಲ್ಲನೂ ನೀಟಾಗಿ ಕಟ್ ಮಾಡಿಕೊಂಡು ಒಂದೊಂದು ಹಾಕ್ಕೊಂಡು ಬೇಯಿಸ್ಕೊಳತ್ತೀನಿ, ಫ್ರೈ ಮಾಡ್ಕೊಳತ್ತೀನಿ. ನೋಡ್ರಿ, ಹಿಂಗೆ ಹೊಳ್ಳಾಡ್ಸ್ಕೊಂತ ಫ್ರೈ ಮಾಡ್ಕೋಬೇಕಾಕೈತಿ. ಇಲ್ಲ ಅಂತಂದ್ರೆ ಒಂದೇ ಕಡೆ ಆದರೆ ಪೂರ ಕೆಂಪಾಗಿ ಹೊತ್ತದಂಗೆ ಆಗ್ಬಿಡ್ತಾವೆ. ಈಗ ಅರ್ಶಿಣ ಪುಡಿ, ಖಾರ ಪುಡಿ ಮತ್ತು ಉಪ್ಪು, ಮ್ಯಾಗ ಒಂದು ಅರ್ಧ ಸ್ಪೂನಷ್ಟು ಇಲ್ಲೇ ಕಸೂರಿ ಮೇಥಿ ತೊಗೊಂಡೆ ನಾನು. ಅನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಅಂದ್ರೆ ಉಪ್ಪು ಖಾರನ ಚಲೋತ್ನಂಗೆ ಹಿಡಿತಾವು ಎಗ್. ಆಮೇಲೆ ಕಲರ್ಫುಲ್ಲಾಗಿ ಕಾಣಿಸ್ತಾವೆ ನೋಡಾಕನು. ನೋಡಿದ್ರೆ ತಿನ್ಬೇಕಪ್ಪ ಅಂಥೇಳಿ ಅನ್ನಿಸ್ತೈತಿ, ಹಂಗೆ ಕಾಣ್ಸಕತ್ತಾವು. ನೋಡ್ರಿ, ಈಗ ಕಂಪ್ಲೀಟಾಗಿ ರೆಡಿ ಆಗ್ಯಾವು. ಈಗ ನಾವು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣಂತ. ಈಗ ಮೊದಲು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ನೋಡ್ರಿ, ಈಗ ಒಂದು 4 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡೇನಿ, ಉದ್ದುದ್ದಕ್ಕೆ ಹೆಚ್ಕೊಂಡು ಅವನ್ನ ಹಾಕ್ಕೊಳತ್ತೇನೆ. ಉಳ್ಳಾಗಡ್ಡಿ ಪೂರ ಎಣ್ಣೆಯೊಳಗೆ ಬೇಯಬೇಕಾಕೈತಿ. ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನಾವು ಉಳ್ಳಾಗಡ್ಡಿನ ಬೇಯಿಸ್ಕೋಬೇಕು. ನೀವೇನಾರ ಇಬ್ಬರಿಗೆ ಮಾಡ್ಬೇಕು ಅಂತಂದ್ರೆ ಇದ್ರ ಅರ್ಧ ಸಾಮಾನು ತೊಗೊಂಡ್ರೆ ಸಾಕು. ಇಬ್ಬರಿಗಾಗುವಷ್ಟು ಗ್ರೇವಿ ರೆಡಿ ಆಕೈತಿ. ನೋಡ್ರಿ, ಎಲ್ಲ ಕಡೆನೂ ಉಳ್ಳಾಗಡ್ಡಿಗೆ ಎಣ್ಣೆ ಹತ್ತಬೇಕಾ, ಹಂಗೆ ನೀಟಾಗಿ ಕೈ ಆಡಿಸ್ಕೋಬೇಕಾಕೈತಿ. ಈಗಿಲ್ಲೇ ನಾನು ಒಂದು 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಳಕತ್ತೇನೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು. ನಾವು ನೆಕ್ಸ್ಟ್ ಒಣ ಖಾರ ಪುಡಿ ಹಾಕ್ಕೊಳ್ಳೋದ್ರಿಂದ ಇನ್ನೂ 2 ತೊಗೊಂಡೇನಿ. ನೋಡ್ರಿ, ಇದು ಒಂದು ಅರ್ಧ ಬೆಂದ ಮ್ಯಾಗ ಇಲ್ಲಿ ನಾನು ಒಂದು 4 ಗೋಡಂಬಿನ ಸೇರಿಸ್ಕೊಳಕತ್ತೇನೆ. ನೀವು ಬೇಕಂದ್ರಿಂದ ನೆನೆಸಿಟ್ಟು ಡೈರೆಕ್ಟ್ ಮಿಕ್ಸಿ ಮಾಡ್ತೇವಲ್ಲ ಉಳ್ಳಾಗಡ್ಡಿ, ಅವಾಗೂ ಹಾಕ್ಕೋಬೋದು. ಆಮ್ಯಾಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಹಾಕ್ಕೋಬೇಕಾಕೈತಿ. ಶುಂಠಿ ಹಾಕ್ಕೊಂಡ್ಮ್ಯಾಗ ಉಳ್ಳಾಗಡ್ಡಿ ಪೂರಾಗಿ ಬೇಯಬೇಕು, ಅಲ್ಲಿ ತನೂ ಉಳ್ಳಾಗಡ್ಡಿನ ಕರಗಿಸ್ಕೋಬೇಕಾಕೈತಿ. ನೋಡ್ರಿ, ಎಣ್ಣೆಗನ ಕರಗಬೇಕು ಉಳ್ಳಾಗಡ್ಡಿ. ನೋಡ್ರಿ, ಈಗ ನಾವು ಮೊದಲು ಹಾಕಿದ್ರದ್ದು ಅರ್ಧ ಆಗೈತಿ ಉಳ್ಳಾಗಡ್ಡಿ. ಈ ಥರ ಹಿಂಗೆ ಸ್ಪೂನ್ಲೇ ಕಟ್ ಮಾಡಿದ್ರೆ ಕಟ್ ಆಗಬೇಕು, ಅಲ್ಲಿ ತನೂ ಫ್ರೈ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಅಲ್ಲಿ ತನಕ ಗ್ಯಾಸ್ ಆಫ್ ಮಾಡಿ ಬಿಡೋಣ. ನೆಕ್ಸ್ಟ್ ಒಂದು ಜಾರಿಗೆ ಹಾಕಿ ರುಬ್ಕೊಳೋಣಂತ. ನೋಡ್ರಿ, ಈಗ ಇದು ತಣ್ಣಗಾಗೈತಿ. ನಾ ಇಲ್ಲಿ ಒಂದು ಜಾರಿಗೆ ಹಾಕಿ ಅದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡೇನಿ. ನೋಡ್ರಿ, ಇದು ಫುಲ್ ಪೇಸ್ಟ್ ಆಗಬೇಕು, ಹಳಕ್ಕೆ ಅಂದ್ರೆ ಟೇಸ್ಟ್ ಬರ್ತೈತಿ. ಇಲ್ಲೇ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳತ್ತೀನಿ, ಯಾಕಂದ್ರೆ ನಾವು ಉಳ್ಳಾಗಡ್ಡಿಗೆನ ಬೇಯಿಸ್ಕೊಳಕ್ಕೆ ಭಾಳ ಹಾಕ್ಕೊಂಡೇವಿ. ಹೀಗಾಗಿ 2 ಸ್ಪೂನ್ ಆದರೆ ಸಾಕು. ಅದು ಆಮೇಲೆ ಎಣ್ಣೆ ಬಿಟ್ಕೊತೈತಿ. ನೋಡ್ರಿ, ಇದನ್ನ ಎಲ್ಲ ನೀಟಾಗಿ ಹೊಂದ್ಕೋಬೇಕು, ಅಲ್ಲಿ ತನೂ ನೀಟಾಗಿ ಕೈ ಆಡಿಸ್ಕೊರಿ. ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು
ಆಮೇಲೆ ಅರಿಶಿನ ಪುಡಿ, ನಾನು ಮೊದಲು ಹೇಳಿದ್ನೆಲ್ಲ ಖಾರ ಪುಡಿ ಹಾಕ್ಕೋಬೇಕಂಥೇಳಿ ಖಾರ ಪುಡಿ, ಧನಿಯಾ ಪುಡಿ, ಆಮ್ಯಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೋಬೇಕಾಕೈತಿ. ನೋಡಿರಿ, ನಾವೀಗ ಡ್ರೈ ಸ್ಪೈಸಸ್ ಎಲ್ಲ ಹಾಕ್ಕೊಂಡೇವಿ. ಇದನ್ನ ಒಂದಕ್ಕೊಂದು ಹೊಂದ್ಕೊಳಂಗೆ ನೀಟಾಗಿ ಕೈ ಆಡಿಸ್ಕೊಂಡು ತೊಗೋಬೇಕಾಕೈತಿ. ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥೇಳಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂದರೆ ನಾವು ಹಾಕೋ ವಿಡಿಯೋಗಳು ನೀವು ಮೊದಲು ನೋಡ್ಬೋದು. ಆಮ್ಯಾಗ ಬಾಜುಕಿರೋ ಬೆಲ್ ಐಕಾನನ್ನು ತಪ್ಪದ ಮರಿಲಾರ್ದಂಗೆ ಕ್ಲಿಕ್ ಮಾಡಿರಿ. ಅಂದ್ರೆ ನಾವು ಹಾಕೋ ವಿಡಿಯೋಗಳು ನಿಮಗೆ ಬರ್ತಾವೆ. ಈಗಿಲ್ಲೇ ನಾನು ಗ್ರೇವಿಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳತ್ತೀನಿ, ಸಣ್ಣ ಲೋಟ ಆದಲಿ. ನನಗೆ ಗ್ರೇವಿ ಭಾಳ ಗಟ್ಟಿ ಅನ್ನಿಸ್ತು, ಹೀಗಾಗಿ ಹಾಕ್ಕೊಳತ್ತೀನಿ. ನೋಡಿರಿ, ಈಗ ಗ್ರೇವಿ ಸಣ್ಣಾಗಿ ಎಣ್ಣೆ ಬಿಟ್ಕೊಳಕತ್ತೈತಿ. ಇದು ಎಣ್ಣೆ ಬಿಟ್ಕೊಂಡ್ರೆ ಗ್ರೇವಿ ಚೆಂದಾಗಿ ಬೆಂದೈತಿ ಅಂತ ಅರ್ಥ. ಈಗ ನೆಕ್ಸ್ಟ್ ಸ್ಟೆಪ್ಪನ್ನ ಫಾಲೋ ಮಾಡಬೇಕಾಕೈತಿ. ಈಗ ನೋಡಿರಿ, ನಾ ಇಲ್ಲೇ ಒಂದು ಬಟ್ಟಲ್ದಾಗ ಮೊಸರು ತೊಗೊಂಡೇನಿ. ಅದನ್ನ ಹಿಂಗೆ ಚೆಂದಂಗೆ ಕೈ ಆಡಿಸ್ಕೊಂಡು ತೊಗೋರಿ. ಇಲ್ಲ ಅಂತಂದ್ರೆ ಮೊಸರು ನಾವು ಗ್ರೇವಿಗೆ ಹಾಕಿದ ಕೂಡಲೇ ಗ್ರೇವಿ ಬಿಸಿ ಇರೋದ್ರಿಂದ ಒಡೆದು ಬಿಡ್ತೈತಿ. ಹೀಗಾಗಿ ಇದನ್ನು ನೈಟಾಗಿ ಬ್ಲೆಂಡ್ ಮಾಡಿಕೊಂಡು ತೊಗೋರಿ ಮೊಸರು. ಒಂದು 4-5 ಸಾಮಗ್ರಿ ಇದ್ರೆ ಸಾಕು. ಇದನ್ನ ಪಟ್ ಅಂಥೇಳಿ ಮಾಡ್ಕೊಂಬಿಡ್ಬೋದು. ಇದಕ್ಕೆ ನಾವು ಎಗ್ ತಿನ್ನಂಗಿಲ್ಲ ಅಂಥೇಳಂದ್ರೆ ಇದೇ ಗ್ರೇವಿಗೆ ಬೇಕಂದ್ರೆ ಪನ್ನೀರನ್ನ ಆ್ಯಡ್ ಮಾಡ್ಕೋಬೋದು. ನೋಡಿರಿ, ಈಗ ಇನ್ನೊಂದು ಸಲ ಎಣ್ಣೆ ಬಿಡಾಕತ್ತೈತಿ, ಅಂದರೆ ಇದು ಗ್ರೇವಿ ಪರ್ಫೆಕ್ಟಾಗಿ ಆಗೈತಿ ಅಂಥೇಳಿ ಅರ್ಥ. ಈಗ ನಾವು ಮೊದಲ ಬೇಯಿಸಿಟ್ಕೊಂಡಿದ್ವಲ್ಲ ಆ ಎಗ್ಗನ್ನು ಸೇರಿಸ್ಕೋಬೇಕಾಕೈತಿ. ಎಗ್ನ ಸೇರಿಸ್ಕೊಂಡು ಮತ್ತು ಒಂದು ಕುದಿ ಕುದಿಸ್ಕೋಬೇಕಾಕೈತಿ. ಇಲ್ಲಿ ನನಗೆ ಉಪ್ಪು ಕಡಿಮೆ ಅನ್ನಿಸ್ತು, ಹೀಗಾಗಿ ಒಂಚೂರು ಉಪ್ಪು ಹಾಕ್ಕೊಂಡೇನಿ. ನೀವು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೋಬೋದು. ನೋಡಿರಿ, ಈಗ ಎಗ್ ಹಾಕ್ಕೊಂಡು ಇನ್ನೊಂದು ಕುದಿನ ಕುದಿಸ್ಕೊಂಬಿಡೋಣಂತ. ನಾವು ಹಾಕೋ ವಿಡಿಯೋಗಳು ನಿಮ್ಗೇನಾರ ಸ್ವಲ್ಪರ ಯೂಸ್ಫುಲ್ ಅನ್ಸೈತಿಪ್ಪ ಅಂಥೇಳಿ ಅಂತಂದ್ರೆ ನಮ್ಮನ್ನ ಹಿಂಗೆ ಫಾಲೋ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ನಮ್ಮ ವಿಡಿಯೋನ ನೀವು ಇಲ್ಲಿ ತನಕ ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.